ಹಲೋ ಫ್ರೆಂಡ್ಸ್, ಜಾಸ್ತಿ ದಿನ ಆದಮೇಲೆ ವಿಡಿಯೋ ಹಾಕ್ತಾಯಿದ್ದೀನಿ. ಬನ್ನಿ ಇವತ್ತು ಡ್ಯಾಶ್ ಕ್ಯಾಮ್ ಬುಕ್ ಮಾಡೋಣ. ಯೂಟ್ಯೂಬಲ್ಲಿ ನೋಡಿ ಲಾಸ್ಟ್ಗೂ ಈ 70 Pro Plus A500s ಬುಕ್ ಮಾಡಿ ನೋಡಿ. ಪಾರ್ಸಲ್ ಕೂಡ ಬಂದಿದೆ ಆಲ್ರೆಡಿ. ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ರೆಡ್ ಟೈಗರಲ್ಲಿ ಸಖತ್ತಾಗಿತ್ತು. ರೆಡ್ ಟೈಗರ್ಗಿಂತ ನೆಕ್ಸ್ಟ್ ಇದೆ ಚೆನ್ನಾಗಿರೋದು ಅಂತ ರಿವ್ಯೂ ನೋಡಿದೆ. ಅದಕ್ಕೆ ಇದನ್ನೇ ಬುಕ್ ಮಾಡಿದೆ. ಇದು ಬಂದು 11,500 ರುಪೀಸು ಇಲ್ಲೇ ಇದೆ. 13,000 ಅದು ನೋಡಿ. 13,000 ಇದು ಚೆನ್ನಾಗಿದೆ. ದೊಡ್ಡ ಸೆನ್ಸರ್ ಸ್ವಲ್ಪ ನೋಡಿ, ಸೆನ್ಸರ್ ಚೇಂಜ್ ಆಗುತ್ತೆ ಅಲ್ಲಿ. ಆಮೇಲೆ ಫೀಚರ್ಸು ಸ್ವಲ್ಪ ಜಾಸ್ತಿ ಇದೆ. ನೈಟ್ ವಿಷನ್ ಚೆನ್ನಾಗಿದೆ. ಆಮೇಲೆ ನೋಡಿ, ಇದು IMX675 ಸೆನ್ಸರು, ಇದು ಸೋನಿ ಸೆನ್ಸರು. ಇದು ಬಂದು ನಾನು ಬುಕ್ ಮಾಡಿರೋದು ಬಂದು ಇದು 11,500. ಅಂದರೆ HDFC ಕ್ರೆಡಿಟ್ ಕಾರ್ಡ್ ಇದ್ದರೆ 1,500 ಕಮ್ಮಿ ಆಗುತ್ತೆ. ನನ್ನ ಫ್ರೆಂಡ್ ಕೈಯಲ್ಲಿ ಬುಕ್ ಮಾಡಿಸಿದ್ದು ನೋಡಿ. HDFC ಕ್ರೆಡಿಟ್ ಕಾರ್ಡ್ ಇದ್ದರೆ 1,500 ಆಫ್ ಆಗುತ್ತೆ. ನೋಡಿ, ಇದು ಫೀಚರ್ಸ್ ಇದೆಲ್ಲ. ನಮಗೆ ಬೇಕಾಗಿರೋದು ಮೇಯ್ನು ಡ್ಯಾಶ್ ಕ್ಯಾಮ್ ಅಂತ ಬಂದರೆ ವಿಡಿಯೋ ಕ್ವಾಲಿಟಿ. ಅಂದರೆ ಅಕ್ಕಪಕ್ಕ ಇರೋ ಅಂದರೆ ಹಿಂದೆ ಮುಂದೆ ಇರೋ ಕಾರ್ದು ನಂಬರ್ ಪ್ಲೇಟ್ ಕರೆಕ್ಟಾಗಿ ಕಾಣಿಸ್ಬೇಕಷ್ಟೇ. ಅಷ್ಟು ಕಾಣಿಸಿದ್ರೆ ಸಾಕು. ಆಮೇಲೆ ಇದ್ರಲ್ಲಿ ಇನ್ನೊಂದು ಇದು ಆಪ್ಷನಲ್ ಪಾರ್ಕಿಂಗ್ ಮಾನಿಟ್ರಿಂಗ್ ಅಂತ. ಇದಕ್ಕೆ ಹಾರ್ಡ್ವೇರಿಂಗ್ ಕಿಟ್ ಬರುತ್ತೆ. ಅದು 2,000 ಇಲ್ಲೇ ಇರುತ್ತೆ. ತೋರಿಸ್ತೀನಿ ನೋಡಿ. ಈ ಹಾರ್ಡ್ವೇರಿಂಗ್ ಕಿಟ್ಟು ಅದು ಆ್ಯಡ್ ಮಾಡಿಕೊಂಡ್ರೆ 2,000 ಜಾಸ್ತಿ ನೋಡಿ. ಇದನ್ನ ಹಾಕ್ಸಿದ್ರೆ ಏನಾದರೂ ಸ್ವಲ್ಪ ಇಂಪ್ಯಾಕ್ಟ್ ಬಿದ್ದರೆ ಕಾರ್ ಮೇಲೆ ಆಟೋಮೆಟಿಕ್ಕಾಗಿ ಪಾರ್ಕಿಂಗ್ ಮಾನಿಟರ್ ಆಗುತ್ತೆ. ಸರಿ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಬರೀ ಡ್ಯಾಶ್ ಕ್ಯಾಮ್ ಮಾತ್ರ ಬುಕ್ ಮಾಡಿಲ್ಲ. ಫೋನ್ ಸ್ಯಾಮ್ಸಂಗು ಮೆಮೊರಿ ಕಾರ್ಡ್ ಕೂಡ ಬುಕ್ ಮಾಡಿದ್ದೀನಿ. 128 GB. ಅದು ಬಂದು 1,050 ರುಪೀಸು. ಅದು ಇದರಲ್ಲೇ ಬಂದಿದೆ. ನಂಗೆ ಗೊತ್ತಿರಲಿಲ್ಲ. ಕಾಲೇಜಿಂದ ಬೇಗ ಬಂದು ಎತ್ಕೊಂಡೋಗಿ ಹಾಕ್ಸೋಣ ಅಂತ, ಅವ್ರಿಗೆ ಶೋರೂಮಲ್ಲೇ ಹಾಕ್ಸೋಣ ಅಂತ. ಸೀಟ್ ಕವರ್ ಕೂಡ ಹಾಕ್ಸ್ಬೇಕು ಶೋರೂಮ್ಗೆ. ಹೋಗೋಣ ನೆಕ್ಸ್ಟ್ ಅಲ್ಲಿಗೆ. ಇದನ್ನ ಹಾಕೋಕ್ಕೆ ಅಮೆಝಾನಲ್ಲಿ 650 ರುಪೀಸ್ ಇತ್ತು ಇನ್ಸ್ಟಾಲೇಷನ್ ಚಾರ್ಜಸ್ಸು. ಶೋರೂಮ್ ಅವ್ರು ಕಾಲ್ ಮಾಡಿ ಕೇಳಿದೆ ಹಾಕ್ಕೊಡ್ತೀರಾ ಅಂತ. ಅವರು 500ಗೆ ಹಾಕ್ಕೊಡ್ತೀನಿ ಅಂದಿದ್ದಾರೆ. ಅದಕ್ಕೆ ಅದನ್ನೇನೋ ಇದು ಮಾಡ್ಕೊಂಡಿಲ್ಲ, ಅವೆಲ್ ಮಾಡ್ಕೊಂಡಿಲ್ಲ. ಮೆಮೊರಿ ಕಾರ್ಡು ಸ್ಯಾಮ್ಸಂಗ್ದು, ಅದು ತೋರಿಸ್ತೀನಿ. ಕಟ್ ಮಾಡಿದ್ವಿ. ಏನೇನಿದೆ ನೋಡೋಣ ಇದರಲ್ಲಿ. ಡ್ಯಾಶ್ ಕ್ಯಾಮ್ ಅದೇ 70 mAh ಡ್ಯಾಶ್ ಕ್ಯಾಮ್ Pro ಪ್ಲಸ್ ರಿಯರ್ ಕ್ಯಾಮ್ ಸೆಟ್ಟು. ಇದು ಒಂದು ಫ್ರಂಟ್ ಬಂದು 2.7K ಅಲ್ಟ್ರಾ HD ವಿಡಿಯೋ ಇರುತ್ತೆ. ಆ್ಯಪಲ್ಲೆಲ್ಲ ಇದು ಮಾಡ್ಕೋಬೋದು. ಇದು ಲೂಪ್ ವೈಸ್ ಇರುತ್ತೆ. 1 ಮಿನಿಟು, 3 ಮಿನಿಟ್ಸ್, 5 ಮಿನಿಟ್ಸ್ ಅನಿಸುತ್ತೆ. ಬಿಲ್ಟಿನ್ ವೈಫೈ ಆ್ಯಂಡ್ GPS ಕೂಡ ಇದೆ. ಅದೇ ನಾವು ಮನೇಲಿ ಇದ್ಕೊಂಡು ಟ್ರ್ಯಾಕ್ ಅಂತೂ ಮಾಡೋಕ್ಕಾಗಲ್ಲ ಕಾರ್ನ. ಅದು ಹೋಗ್ಬಿಟ್ಟು ಬಂದಮೇಲೆ ಟ್ರ್ಯಾಕ್ ಮಾಡೋಕ್ಕಾಗೋದು ಎಲ್ಲೆಲ್ಲಿ ಹೋಗಿತ್ತು ಅಂತ ಅಷ್ಟೇ. ಅದು ಡ್ಯೂಯಲ್ ಚಾನಲ್ ರೆಕಾರ್ಡಿಂಗ್, ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ರೆಕಾರ್ಡಿಂಗ್. ಇದು ನೋಡೋಣ ಇರಿ ಒಳಗಡೆ ಹೆಂಗಿದೆ ಅಂತ. ಆ್ಯಪ್ ಎನೇಬಲ್ಡು. ಇದು ಬಂದು MRP ಎಷ್ಟಿದೆ? 15,000 ಇದೆ. 1 ರೂಪೀಸ್ ಕಮ್ಮಿ, 14,999. ಆಮೇಲೆ ಮೆಮೊರಿ ಕಾರ್ಡ್ ಇದೆಯೋ ನೋಡೋಣ. ಮೆಮೊರಿ ಕಾರ್ಡ್ ಇದೆ ನೋಡಿ. ಇದೆ 1,050 ರುಪೀಸ್ ಈ ಮೆಮೊರಿ ಕಾರ್ಡು. ನೋಡಿ, ಟ್ರಾನ್ಸ್ಫರ್ ಇದಕ್ಕೆ ಏನಕ್ಕೆ ಸ್ಪೆಸಿಫಿಕ್ ಮೆಮೊರಿ ಕಾರ್ಡ್ಸ್ ಇವರು ಪ್ರಿಫರ್ ಮಾಡ್ತಾರೆ. ಅಲ್ಲೇ ಇರುತ್ತೆ ಆನ್ಲೈನಲ್ಲಿ ಬುಕ್ ಮಾಡಬೇಕಾದ್ರೆ. ಪ್ರಿಫರ್ಡ್ ಬಂದು ಇದು ಒಂದು ಸ್ಯಾಮ್ಸಂಗ್ EVO ಪ್ಲಸ್ಸು, ಯಾವುದಾದ್ರು ಇದೆ ಇನ್ನೊಂದು 10 ಥರ. ಅಷ್ಟು ಸ್ಟ್ರಾನ್ಶಿಯಮ್ ಮತ್ತು ಸ್ಯಾಮ್ಸಂಗು ಯಾವುದಾದ್ರು ಇದೆ. ಇದು EVO ಪ್ಲಸ್ಸು. ಟ್ರಾನ್ಸ್ಫರ್ ಸ್ಪೀಡ್ ಬೇಕು ಇದಕ್ಕೆ, ಯಾಕಂದರೆ 2 ಕ್ಯಾಮ್ರಾ ರೆಕಾರ್ಡಿಂಗಲ್ಲಿರುತ್ತೆ ಮತ್ತು 2.7K ರೆಕಾರ್ಡಿಂಗು. ಮತ್ತು ರಿಯರ್ ಗೊತ್ತಿಲ್ಲ, ನೋಡಬೇಕು, ಮರ್ತೋಗಿದ್ದೀನಿ. ನೋಡಿ, SD ಕಾರ್ಡ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಮೈಕ್ರೋ SD ಕನ್ವರ್ಟು. ಇದು ಅದಕ್ಕೆ ಹಾಕ್ಕೊಂಡು ಕಾಪಿ ಮಾಡ್ಕೋಬೋದು ಡೇಟಾ. ಸರಿ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಬನ್ನಿ, ಇದು ಓಪನ್ ಮಾಡಬೇಡ ಬಾಕ್ಸ್ನ. ನೋಡಿ, ಡ್ಯಾಮೇಜ್ ಆಗೋಗಿದೆ ಎಲ್ಲೋ. ಇದ್ರ ಮೇಲೆ ಏನೇನು ಐತೆ ಇದ್ರೊಳಗಡೆ.
ಮೋಸ್ಟ್ಲಿ ಇದು ಮ್ಯಾನ್ಯುಲ್ಲ, ನನಗೂ ಗೊತ್ತಿಲ್ಲ. ಓ ಇದು ಅದೇ ಏನೋ ಅಂತಾರಲ್ಲ ಸ್ಟ್ಯಾಟಿಕ್ ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಟಿಕ್ಕರು ಏನೋ ಇರ್ಬೋದು ಇದು, ಗೊತ್ತಿಲ್ಲ ಗುರು. ಇದೇನೋ ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಟಿಕ್ಕರ್ ಸಮಥಿಂಗ್ ಅಂತಾರೆ ಇದನ್ನು. ಇದು ಯಾಕಂದರೆ ಒಳ್ಳೆ ಗ್ರಿಪ್ ಪ್ರೊವೈಡ್ ಮಾಡೋಕ್ಕೆ ಗ್ಲಾಸ್ ಟು ಗ್ಲಾಸು. ಆಮೇಲೆ ಯೂಸರ್ ಮ್ಯಾನ್ಯುಯಲ್ ಇದೆ, ರಿಯರ್ ಕ್ಯಾಮ್ರಾ ಯೂಸರ್ ಮ್ಯಾನ್ಯುಯಲ್ ಇದು ಕಂಪ್ಲೀಟ್ ಯೂಸರ್ ಮ್ಯಾನ್ಯುಯಲ್. ಓಕೆ, ಇದು ಹಿಂದೆ ಅಂಟ್ಸೋಕ್ಕೆ, ಇದು ಮುಂದೆ ಗ್ಲಾಸ್ ಅಂಟಿಸಿ ಡ್ಯಾಶ್ ಕ್ಯಾಮ್ ಅಂಟ್ಸೋಕ್ಕೆ. ಸರಿ, ಇದು ನೋಡೋದು. ಓ ಇದು ಬರ್ತಲ್ಲ ನನಗೆ. ಓಕೆ, ಇದು ರಿಯರ್ ಡ್ಯಾಶ್ ಕ್ಯಾಮ್ಗೆ ಅನ್ಸುತ್ತೆ ವೈರಿಂಗ್. ಹೌದು, ಈ ಥರ ಪಿನ್ ಇದ್ದರೆ ಇದು ರಿಯರ್ ಡ್ಯಾಶ್ ಕ್ಯಾಮ್ರಾದು ಇದು ವೈರು. ಇನ್ಸ್ಟಾಲ್ ಮಾಡೋದು ಕೂಡ ತೋರಿಸ್ತೀನಿ. ಶೋರೂಮಲ್ಲೇ ಮಾಡಿಸೋದು ಇನ್ಸ್ಟಾಲು. 500 ರುಪೀಸು ಪೇ ಮಾಡಿದ್ರೆ ಮಾಡಿಕೊಡ್ತಾರಂತೆ. ಶೀಟ್ ಕವರ್ ಹಾಕ್ಸ್ಬೇಕು. ಶೀಟ್ ಕವರ್ ಬಂದು 10,000 ರುಪೀಸ್ ಹೇಳಿದ್ದಾರೆ. ಮತ್ತು ಡೋರ್ ವೈಸರ್ಸ್ ಕೂಡ ಹಾಕ್ಸೋಣ. ಇದು ವೈರ್ ಇನ್ಸ್ಟಾಲ್ ಮಾಡೋಕ್ಕೆ ನಾವೇ ಸೆಲ್ಫ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಇದನ್ನು ಹಾಕಿ ಒಳಗಡೆ ವೈರ್ನ ಕಾರ್ದು ಒಳಗಡೆ ಚುರುಕಕ್ಕೆ ಇದು ಬಂದು ಚಾರ್ಜರ್ ಅಡಾಪ್ಟ್ರು USB. ಇದೊಂದು ಓಕೆ, ಇದು ಕೊಟ್ಟಿದ್ದಾರೆ, ಒಳ್ಳೆಯದಾಯ್ತು. ಇದು ಮತ್ತೆ ಆಚೆ ತೊಗೊಳ್ಳೋ ಥರ ಇರೋಲ್ಲ. ಮತ್ತು ಇದು ಅಂಟ್ಸೋಕ್ಕೆ ಫ್ರಂಟ್ದು ಇದನ್ನ ಅಂಟಿಸಿ ಡ್ಯಾಶ್ ಕ್ಯಾಮ್ ಮತ್ತು ಇದಕ್ಕೆ ಅಂಟ್ಸೋಕ್ಕೆ ಇದು ಓಕೆ. ಇದೊಂಥರ ಒಳ್ಳೆಯದ ಯೂಸ್ಫುಲ್ ಅನಿಸುತ್ತೆ ನನಗೆ. ಡ್ಯಾಶ್ ಕ್ಯಾಮ್ನ ತೆಗೆದು ಬಿಡ್ಬೋದು. ಇದು ಅಲ್ಲೇ ಇರುತ್ತೆ ಗ್ಲಾಸ್ ಮೇಲೇ. ಇದೊಂದಿದೆ, ಇದು ಬಂದು ಫ್ರಂಟ್ ವೈರಿಂಗ್ ಅನಿಸುತ್ತೆ. ಹೌದು, USB ಟು ಫ್ರಂಟ್ ವೈರಿಂಗು. ಇದೇನಾದರೂ ರಿಯರ್ ಡ್ಯಾಶ್ ಕ್ಯಾಮ್ ಡೈರೆಕ್ಟ್ ಫ್ರಂಟ್ ಡ್ಯಾಶ್ ಕ್ಯಾಮ್ಗೆ ಕನೆಕ್ಟ್ ಆಗುತ್ತೆ. ಹೌದು. ಜಸ್ಟ್ ಕಂಟೆಂಟ್ ತೋರಿಸ್ತಿದ್ದೀನಿ ಅಷ್ಟೇ. ಇನ್ಸ್ಟಾಲಿಂಗು ಶೋರೂಮ್ಗೆ ಹೋದ್ಮೇಲೆ ಅದು ವೀಡಿಯೋ ಮಾಡಿ ಇದ್ರ ಜೊತೆಗೆ ಸೇರಿಸಿ ಹಾಕ್ತೀನಿ. ಆಮೇಲೆ ನೋಡಿ, ಇದೆ ನಮ್ಮ ಫ್ರಂಟ್ ಡ್ಯಾಶ್ ಕ್ಯಾಮು. ಇದು ಅಡ್ಜಸ್ಟ್ ಮಾಡ್ಕೋಬೋದು ಯಾವ ಆ್ಯಂಗಲ್ ಬೇಕೋ ಅದು. ಇದೇ ಮ್ಯಾಕ್ಸಿಮಮ್ ಕೆಳಗಡೆಗೆ, ಇದೇ ಮ್ಯಾಕ್ಸಿಮಮ್ ಸ್ಟ್ರೈಟು. ನೋಡಿ, ಇದನ್ನು ಹಾಕಿ ಹಿಂಗೆ ಇಲ್ಲಿಗೆ ಪ್ಲೇಸ್ ಮಾಡಿಕೊಂಡ್ರೆ ಮುಗೀತು. ನೋಡಿ, ಡಿಸ್ಪ್ಲೇ ಇದೆ ಇದರಲ್ಲಿ. ಡಿಸ್ಪ್ಲೇ ಇರೋದು ಯಾಕೆ ತೊಗೊಂಡೆ ಅಂದರೆ ರೆಕಾರ್ಡ್ ಆಗ್ತಿರೋದು ಗೊತ್ತಾಗಬೇಕು. ಇದರಲ್ಲಿ ಬ್ಯಾಟ್ರಿ ಇದೆ ಅನಿಸುತ್ತೆ ಆಲ್ರೆಡಿ, ಅದಕ್ಕೆ ಲೈಟ್ ಅಂಟಿದೆ. ನನ್ನ ಕನೆಕ್ಷನ್ ಕೊಟ್ಟಿಲ್ಲ, ಹೆಂಗೆ ಲೈಟ್ ಅಂಟ್ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಇದ್ರಲ್ಲಿ ಬ್ಯಾಟ್ರಿ ಇನ್ಬಿಲ್ಟ್ ಬ್ಯಾಟ್ರಿ ಇರ್ಬೋದು ಅನಿಸುತ್ತೆ. ಪಾರ್ಕಿಂಗ್ ಮಾನಿಟ್ರಿಂಗಿಗೆ ಹೆಲ್ಪ್ ಮಾಡೋಕ್ಕೆ ಇರ್ಬೋದು. ನೋಡಿ, ಇಲ್ಲಿ SD ಸ್ಲಾಟ್, ಇದು ಮೈಕ್ರೋ SD. ಇದು AV ಇನ್ನು, ಇದು DC ಇನ್ನು. ಅಂದರೆ ಅದೇ ಫ್ರಂಟ್ ಟು ರಿಯರ್ದು ಡ್ಯಾಶ್ ಕ್ಯಾಮ್ದು ಕನೆಕ್ಷನ್. ಇದು ಮೋಸ್ಟ್ಲಿ ಫ್ರಂಟ್ದು, ಇದು ಹಿಂದೆಯಿಂದ ರಿಯರ್ ಡ್ಯಾಶ್ ಕ್ಯಾಮ್ದು ಅನಿಸುತ್ತೆ. ಈ ಡಿಸ್ಪ್ಲೇ ಇರೋದು ಒಂಥರ ಚೆನ್ನಾಗಿರುತ್ತೆ, ಪ್ರೀಮಿಯಮ್ ಆಗಿರುತ್ತೆ ಲುಕ್ಕು. ಇದೆಲ್ಲ ಏನು ತೆಗೆಯೋದು ಬೇಡ. ಇನ್ಸ್ಟಾಲ್ ಮಾಡಬೇಕಾದ್ರೆ ಒಂದೇ ಸರಿ ತೆಗೆದು ಇನ್ಸ್ಟಾಲ್ ಮಾಡೋಣ. ಹಿಂಗೆ ಹುರುಕೋದು ಇದನ್ನು. ಓಕೆ, ಹಿಂಗೆ ಇದು ನೋಡಿ, ಇದು ರಿಯರ್ ಡ್ಯಾಶ್ ಕ್ಯಾಮು. ನೋಡಿ, ಇಲ್ಲಿದೆ ಸ್ಟಿಕ್ಕರು. ಇದು ಕ್ಯಾಮೆರಾ. ಇದು ಕೂಡ ಮೂಮೆಂಟ್ ಇದೆ. ಒಳಗಡೆ ವೈರ್ ಒಳಗಡೆ ಹೋಗ್ತಿದೆ. ಜಾಸ್ತಿ ಮೂಮೆಂಟ್ ಮಾಡಿದ್ರೆ ಇಷ್ಟೇ ಮ್ಯಾಕ್ಸಿಮಮ್ ನಿಮ್ಮ ರಿಕ್ಸೋಕ್ಕಾಗೋದು. ಹಂಗೆ ಇತ್ತು ಅನಿಸುತ್ತಲ್ಲ. ಓಕೆ, ಇಷ್ಟೇ ಸದ್ಯಕ್ಕೆ. ವಾಪಸ್ ಪ್ಯಾಕ್ ಮಾಡಿ ಇವತ್ತು ಶೋರೂಮ್ ಹೋಗೋಣ ಅಂತ ಬೇಗ ಬಂದೆ ಕಾಲೇಜಿಂದ. ನೋಡಿದ್ರೆ ಕಾಲ್ ಮಾಡಿದ್ರೆ ಅವರು ಸೀಟ್ ಕವರ್ ಹಾಕೋರು ರಜಾ ಅಂತೆ, ಹುಷಾರಿಲ್ವಂತೆ. ಸರಿ ಅಂದ್ಬಿಟ್ಟು ನಾಳಿದ್ದು ಹೋಗೋಣ. ಒಂದೇ ಸರಿ ಸೀಟ್ ಕವರು ಮತ್ತು ಡ್ಯಾಶ್ ಕ್ಯಾಮು ಮತ್ತು ಡೋರ್ ವೈಸರು, ಕಾರ್ ಕೀಗೊಂದು ಕವರ್ ತೊಗೊಳ್ಳೋಣ. ಕವರ್ ಏನೋ 700-800 ಹೇಳಿದ್ದಾರೆ. ಅದು ಕಮ್ಮಿ ರೇಟ್ದಿದ್ರೆ ತೊಗೊಳ್ಳೋಣ, ಅಷ್ಟು ಕಾಸ್ಟ್ಲಿ ಬೇಡ ನಮಗೆ. ಇದು ಬಂದು 2699. ಇದು ಬಂದು ನಾನು ಕೊಟ್ಟಿದ್ದು 1050 ರುಪೀಸು ಅಮೆಝಾನಲ್ಲಿ. ಇಷ್ಟು ಸಿಕ್ಕಿದ್ದೀನಿ. ಹಾಕ್ಸೋದು ಇನ್ಸ್ಟಾಲೇಷನ್ ವೀಡಿಯೋ ಬರುತ್ತೆ, ಹಾಕ್ತೀನಿ. ಥ್ಯಾಂಕ್ ಯು.